Hi everyone, this is Anusha and welcome to my channel and welcome to another BTS video, especially with my subscribers. ಆ್ಯಂಡ್ ಈ ಶೂಟು ನನಗೆ ಸ್ಪೆಷಲ್ಲು. ನಾನು ಆ್ಯಕ್ಚುಲಿ ಶೂಟ್ ಮಾಡಬೇಕಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಸಡನ್ನಾಗಿ ನಾನು ನಾಡಿದ್ದು ಶೂಟ್ ಮಾಡ್ತಿದ್ದೀನಿ. ಟುಡೇ ಇಸ್ ಮಂಡೇ, ಶೂಟಿಂಗ್ ದಿಸ್ ಆನ್ ವೆಡ್ನೆಸ್ಡೇ. ಸೊ ನಾಳೆ ಒಂದಿನ ಬ್ರೇಕು. ಬಟ್ ಇವಾಗ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಕಲೆಕ್ಟ್ ದ ಔಟ್ಫಿಟ್. ಆ್ಯಂಡ್ ಇದು ನಾನೇ ಪರ್ಸ್ನಲಾಗಿ ಮಾಡಿಸ್ತಾ ಇರೋ ಶೂಟು. ಇಟ್ಸ್ ನಾಟ್ ದಟ್ ಕೊಲ್ಯಾಬ್ ವಿತ್ ಎನಿ ಬೊಟಿಕ್ ಆರ್ ಎನಿ ಜುವೆಲರಿ. ನೋ, ಇದು ನಾನು ಒಬ್ಬಳೇ ಮಾಡಿಸ್ತಾ ಇರೋ ಶೂಟು. ಲಾಸ್ಟ್ BTS ವ್ಲಾಗ್ ನೋಡಿದ್ರು ಗೊತ್ತಿರುತ್ತೆ. ನಂದೇ ಸಾರಿ ಹಾಕ್ಸ್ಬಿಟ್ಟು ನಾನು ಒಂದು ಶೂಟ್ ಮಾಡಿಸಿದ್ದೆ. ಅದೇ ಥರ ಇದೂ ದಿಸ್ ಔಟ್ಫಿಟ್ ಆರ್ ಗೌನ್ ಇಟ್ಸ್ ಡನ್ ಫಾರ್ ಮೀ, ಫಾರ್ ಮೈ ಪರ್ಸ್ನಲ್ ಯೂಸ್, ಬಟ್ ಇಟ್ಸ್ ಅ ಬ್ರ್ಯಾಂಡ್ ನ್ಯೂ ಒನ್. ಸೊ ನನಗೀಗ ಅನಿಸ್ತಿದೆ ನಾನು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡಬೇಕಿತ್ತು. ಎನಿಹೋ ಐ ಆಮ್ ಫಿಲ್ಮಿಂಗ್ ದಿಸ್, ಅಂದರೆ ಶೂಟ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಸೊ ಆ ಕ್ಲಿಪ್ಪಿಂಗ್ಸು ಸಿಕ್ತಿತ್ತು ಅಂತ ಇದು ಬ್ರ್ಯಾಂಡ್ ನ್ಯೂ ಸಾರಿಲಿ ಸ್ಟಿಚ್ ಮಾಡಿಸಿದ್ದು. ಬಟ್ ಫಸ್ಟ್ ನನ್ನ ಸಬ್ಸ್ಕ್ರೈಬರ್ ಹಾಕ್ಕೊತಿದ್ದಾರೆ, ಶೂಟ್ಗೆ ಯೂಸ್ ಮಾಡ್ತಿದ್ದೀನಿ. ಸೊ ಪಿಕ್ಚರ್ಸ್ ಅಂದರೆ ಗೌನ್ ಪಿಕ್ಚರ್ಸ್ ವಿಡಿಯೋ ಏನಾರು ಇದ್ರೆ ಇಲ್ಲಿ ಪಾಪ್ ಮಾಡ್ತೀನಿ, ನಾನು ಹಾಕೊಂಡು ಟ್ರೈ ಮಾಡಿರೋದು ಕೂಡ. ಇದಕ್ಕೆ ಜುವೆಲ್ಸ್ ಬಂದುಬಿಟ್ಟು ನಾನು ಭರತನಾಟ್ಯಂ ಜುವೆಲ್ಸ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಿಕಾಸ್ ಭರತನಾಟ್ಯಮಲ್ಲೂ ಲೈಕ್ ರೆಡ್ ಇರುತ್ತಲ್ಲ, ದಿಸ್ ರೆಡ್ ಸ್ಟೋನ್, ರೆಡ್ ಕುಂದನ್ ಇರುತ್ತೆ, ಔಟ್ಫಿಟ್ಟಿಗೆ ಮ್ಯಾಚ್ ಆಗುತ್ತೆ. ಆ್ಯಂಡ್ ಔಟ್ಫಿಟ್ ಕೂಡ ಇಂಡೋ ವೆಸ್ಟರ್ನ್ ಆಗಿ ಟರ್ನ್ ಔಟ್ ಆಗಿದೆ ಗೌನು. ಅದಕ್ಕೇ ನಾನು ಭರತನಾಟ್ಯಂ ಜುವೆಲ್ಸ್ ಹಾಕೋಣ ಅಂದ್ಕೊಂಡಿದ್ದೀನಿ. ಇವನ್ ಐ ಆಮ್ ನಾಟ್ ಶ್ಯೂರ್ ಹೆಂಗೆ ಕಾಣುತ್ತೆ ಅಂತ, ಇವನ್ ಐ ಆಮ್ ನಾಟ್ ಶ್ಯೂರ್, ಬಟ್ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ನೆನ್ನೆ ಜಯನಗರಾಗೆ ಹೋಗಿ ನಾನು ಈ ಥರ ಒಂದು ಡಿಫ್ರೆಂಟ್ ಇಯರಿಂಗ್ಸ್ ಕೂಡ ನೋಡಿದೆ ಭರತನಾಟ್ಯಮ್ದು. ನನಗೆ ಟ್ರೆಡಿಷ್ನಲ್ ಜುಮ್ಕಾ ಬೇಕಿತ್ತು. ಇದೆಲ್ಲ ನಮ್ಮ ಶರದಿದು ಭರತನಾಟ್ಯಂ ಜುವೆಲ್ಲರಿ ನಾನೆಲ್ಲ ಇಸ್ಕೊಂಡು ಬಂದಿದ್ದೀನಿ ಫಾರ್ ದಿಸ್ ಶೂಟ್ ಅಂತ. ಲೈಕ್ ವಾಟ್ ಆಲ್ ದ ಕಲೆಕ್ಷನ್ ಶೀ ಹ್ಯಾವ್. ಅವಳ ಹತ್ರ ಎಲ್ಲ ಎರಡೆರಡು ಪೇರ್ ಇದೆ. ಇದು ಸೊಂಟದ ಬೆಲ್ಟು, ಆಮೇಲೆ ಮಾಂಗ್ಟಿಕ ಆಗಿರ್ಬೋದು, ಈ ಥರ ಒಂದಿದೆ. ಆ್ಯಂಡ್ ಹಿಂಗೆ 3 ಬರುತ್ತಲ್ಲ ಅದಿದೆ. ನೆಕ್ ಪೀಸ್ ಎಲ್ಲ ಎರಡೆರಡಿದೆ ಅವಳ ಹತ್ರ. ಸೊ ಅದು ಆ್ಯಕ್ಚುಲಿ ಒಳ್ಳೇದಾಯಿತು, ಬಿಕಾಸ್ ನನಗೂ ಎಲ್ಲ ಎರಡೆರಡು ಬೇಕಿತ್ತು. ಸೊ ಇದೆಲ್ಲ ಅವಳ ಜುವೆಲ್ಸು ನಾನು ತಂದಿರೋದು. ಬಟ್ ಇಯರಿಂಗ್ಸ್ ಬಂದು ಅವಳದು ಸ್ವಲ್ಪ ಚಿಕ್ಕ ಅಂತ ಅನಿಸ್ತು ನನಗೆ. ತೋರಿಸ್ತೀನಿ, ನನಗೆ ತುಂಬ ಸ್ಯಾಟಿಸ್ಫೈ ಆಗಲಿಲ್ಲ. ಸಿ, ದಿಸ್ ಈಸ್ ಹೌ ಹರ್ ಇಯರಿಂಗ್ಸ್ ಇಸ್. ಸೊ ನನಗೆ ಇಯರಿಂಗ್ಸ್ ಅವಳಿಗೂ ತೊಗೊಂಡ್ರೂ ಪರವಾಗಿಲ್ಲ, ದಪ್ಪ ಅದು ಚೆನ್ನಾಗಿರೋದು ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಹೋಗಿದ್ದೆ ನೆನೆ ಜಯನಗರಾಗೆ. ಬಟ್ ನನಗೆ ಇದೇ ಥರ ಅಂದರೆ ದಪ್ಪ ನಾನು ಯಾವ ಥರ ಕೇಳ್ತಿದ್ದೀನಿ ಆ ಥರ ಬ್ಲೂ ಕಲರಲ್ಲಿ ಸಿಕ್ತು, ರೆಡ್ ಇರಲಿಲ್ಲ. ಸೊ ದಟ್ ಡಸಂಟ್ ಮೇಕ್ ಸೆನ್ಸ್. ಬ್ಲೂ ಕಲರಲ್ಲಿ ಇದರಲ್ಲಿ ಮ್ಯಾಚ್ ಆಗೋಲ್ಲ ಅಂತ ತೊಗೊಳ್ಳಿಲ್ಲ. ಬಟ್ ಇದನ್ನು ನೋಡಿದೆ, ಇದು ಡಿಫ್ರೆಂಟಾಗಿದೆ ಅನಿಸ್ತು. ಐ ಆಮ್ ನಾಟ್ ಶ್ಯೂರ್ ಇದು ಶರದಿಗೆ ಎಷ್ಟು ಯೂಸ್ ಆಗುತ್ತೆ ಭರತನಾಟ್ಯಮ್ಗೆ ಅಂತ, ಬಿಕಾಸ್ ಈ ಥರ ಹಾಕ್ಕೊಂಡಿರೋದು ನಾನು ನೋಡಿಲ್ಲ. ಯೂಶ್ವಲಿ ಭರತನಾಟ್ಯಮಲ್ಲಿ ದೊಡ್ಡ ಜುಮ್ಕಾ, ಸಿಂಗಲ್ ಓಲೆ ಜುಮ್ಕಿನೇ ಹಾಕೋದು. ಬಟ್ ಇದು ನನ್ನ ಶೂಟಿಗೆ ಡಿಫ್ರೆಂಟಾಗಿ ಚೆನ್ನಾಗಿದೆ. ಎಸ್, ಕಮ್ ನೌ ಲೆಟ್ಸ್ ಗೋ. ಆ್ಯಸ್ ಯೂಶ್ವಲ್ ವಿ ಆರ್ ಡೂಯಿಂಗ್ ದಿಸ್ ಟುಗೆದರ್. ಲೆಟ್ಸ್ ಗೋ, ಲೆಟ್ಸ್ ಫಿಗರ್ ಔಟ್ ದ ಔಟ್ಫಿಟ್, ಲೆಟ್ಸ್ ಸೆಟ್ ದ ಜುವೆಲ್ಸ್, ಎವ್ರಿಥಿಂಗ್ ವಿಲ್ ಬಿ ರೆಡಿ. ಲೆಟ್ಸ್ ಗೋ, ಲೆಟ್ಸ್ ಕಲೆಕ್ಟ್ ದ ಔಟ್ಫಿಟ್. Hi everyone, good morning. Today is the shoot day and I'm super duper fresh and ready like this. As usual I'm excited, but ಈ ಲುಕ್ ಹೆಂಗೆ ಗೊತ್ತಾ, ನನಗೆ ಆ ಗೌನ್ ನೋಡಿದ್ರಲ್ಲ ನೀವು, ನೋಡಿಲ್ಲ ಅಂದರೆ ಐ ಶೋ ಯು ಆಲ್ ನಾವು ಒನ್ಸ್ ಅಗೇನ್. ಸೊ ಆ ಗೌನ್ಗೆ ನಾನು ಭರತನಾಟ್ಯಂ ಜುವೆಲ್ಸ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಅದಕ್ಕೆ ಮ್ಯಾಚ್ ಆಗುತ್ತೆ, ಕಾಂಪ್ಲಿಮೆಂಟ್ ಮಾಡುತ್ತೆ ಅಂತ. ಬಟ್ ಎಷ್ಟು ನನಗೆ ಡೌಟ್ ಇತ್ತು ಈ ಲುಕ್ ಬಗ್ಗೆ, ಹೆಂಗೆ ಕನ್ಫ್ಯೂಷನ್ ಇತ್ತು ಅಂದರೆ ನೆನ್ನೆ ಲಿಟ್ರಲಿ ನಾನೇ ಹಾಕ್ಕೊಂಡು ಸುಮ್ಮನೆ ಜಸ್ಟ್ ಒಂಚೂರು ಹಾಕ್ಕೊಂಡು ಹೆಂಗೆ ಕಾಣುತ್ತೆ ಅಂತ ಟ್ರಯಲ್ ನೋಡಿದ್ದೀನಿ. ಇಟ್ ವಾಸ್ ಲುಕಿಂಗ್ ಸೋ ಗುಡ್. ನಾನು ಅಂದ್ಕೊಂಡಿರೋ ಥರನೇ ಟರ್ನ್ ಔಟ್ ಆಗುತ್ತೆ ಲುಕ್ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ, ಬಿಕಾಸ್ ಫಾರ್ ದಿಸ್ ಲುಕ್ ಐ ಡೋಂಟ್ ವಾಂಟ್ ಗೋ ಫಾರ್ ಎನಿ ಕಾಜಲ್. ಇವನ್ ದೋ ಇಫ್ ಐ ಗೋ ಕಾಜಲ್ ಫಾರ್ ಅಂಡರ್ ಐಸ್, ಐ ಡೋಂಟ್ ವಾಂಟ್ ಡೂ ಎನಿ ಲೈನರ್, ಕಾಜಲ್, ಎನಿಥಿಂಗ್ ಆನ್ ದ ಐಲಿಡ್ಸ್. ಸೊ ಆ ಥರ ಏನೋ ಅಂದ್ಕೊಂಡಿದ್ದೀನಿ ನಾನು. ಬಿಕಾಸ್ ನಂದು ಎಲ್ಲ ಲುಕ್ಸಲ್ಲೂ ಇಂಡಿಯನ್ ಲುಕ್ ಅಂದರೆ ಆಬ್ವಿಯಸ್ಲಿ ಲೈನರ್, ಕಾಜಲ್ ಅಥವಾ ಸ್ವಲ್ಪ ಡಾರ್ಕ್ ಶೇಡ್ ಇದ್ದೇ ಇರುತ್ತೆ. ಸೊ ಇದಕ್ಕೆ ಆ ಥರ ಬೇಡ ಅಂತ ಅಂದ್ಕೊಂಡು ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಯಾವ ಥರ ಲುಕ್ ಬೇಕು ಅಂತ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ನನ್ನ ಸಬ್ಸ್ಕ್ರೈಬರ್ ಇಲ್ಲಿ ಇರ್ತಾರೆ. ಅಟ್ ದ ಸೇಮ್ ಟೈಮ್ ನನ್ನ ಹೇರ್ ಆರ್ಟಿಸ್ಟ್ ಕೂಡ ಇರ್ತಾರೆ ಇಲ್ಲಿ. ಸೊ ವಿಲ್ ಸ್ಟಾರ್ಟ್ ದ ಲುಕ್. ನೋಡೋಣ ಹೆಂಗೆ ಬರುತ್ತೆ. ಐ ಆಮ್ ತೋ ವೆರಿ ಮಚ್ ಎಕ್ಸೈಟೆಡ್. ಆ್ಯಂಡ್ ಎಸ್, ದಿಸ್ ಈಸ್ ಹೌ ಐ ಆಮ್ ರೆಡಿ. ಲೆಟ್ ಮಿ ಶೋ ಯು ಆಲ್ ದ ಔಟ್ಫಿಟ್ಸ್. ಆ್ಯಂಡ್ ನೆನ್ನೆ ನೈಟ್ ಅಗೇನ್ ನಾನು ಜುವೆಲ್ ಸೋರ್ಸಿಂಗ್ ಹೋಗಿದ್ದೆ. ಬಿಕಾಸ್ ನನಗೆ ಯಾಕೋ ಬೈತಲೆ ನಮ್ಮ ಶರದಿ ಹತ್ರ ಇರೋದು ಇಟ್ಸ್ ಫುಲ್ ಆಫ್ ಟ್ರೆಡಿಷ್ನಲ್ ಭರತನಾಟ್ಯಮ್ದು ತುಂಬ ದೊಡ್ಡದಿದೆ ಅಂತ ಅನಿಸ್ತು. ಸೊ ಒಂದು ಮೀಡಿಯಮ್ ಚಿಕ್ಕ ತೊಗೊಳ್ಳೋಣ ಅಂತ. ಆಮೇಲೆ ಅಲ್ತಾ ಪೆನ್ ಕಾಣಿಸ್ತಾ ಇಲ್ಲ, ಎಲ್ಲ ಹಾಕ್ಬಿಟ್ಟಿದ್ದೀನಿ. ಮೇ ಬಿ ಎಂಟಿನೂ ಆಗಿರ್ಬೋದು, ಬಿಕಾಸ್ 2-3 ಶೂಟಿಗೆ ಯೂಸ್ ಮಾಡಿದ್ದೀವಿ. ಸೊ ಅದೊಂದು ತೊಗೊಬರೋಣ ಅಂತ ಎಲ್ಲ ಹೋಗಿ ನೆನೆ ನೈಟ್ ಸ್ವಲ್ಪ ಸೆಟ್ಟೆಲ್ಲ ತೊಗೊಂಡು ಬಂದಿದ್ದೀನಿ. ನೋಡೋಣ ಹೌ ದ ಲುಕ್ ವಿಲ್ ಟರ್ನ್ ಔಟ್. ಐ ಆಮ್ ತೋ ಎಕ್ಸೈಟೆಡ್, ನರ್ವಸ್, ಆಲ್ ದಟ್. ಅಟ್ ದ ಸೇಮ್ ಟೈಮ್ ಐ ಆಮ್ ಡೂಯಿಂಗ್ ದಿಸ್ ಆಲ್ ಬೈ ಮೈ ಸೆಲ್ಫ್. ಅದಕ್ಕೆ ದಿಸ್ ಇಸ್ ದ ಔಟ್ಫಿಟ್, ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಸ್ಲೀವ್ 3/4 ಇತ್ತು. ಸೊ ನಾನು ಟ್ರೈ ಮಾಡಿದಾಗ ನೋಡಿರ್ತೀರ. ಸೊ ಇವಾಗ ಫುಲ್ ಇದೆ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಇದು ಅಷ್ಟೇ, ಇಲ್ಲಿ ಪ್ಯಾಚ್ ವರ್ಕ್ ಬರಬೇಕು, ಬಟ್ಟೆ ಏನೂ ಸಾಲಿಲ್ಲ ಅಂತ ಕೊಟ್ಟಿರೋದಲ್ಲ. ಸೊ ಇದು ಅವರೇ ಡಿಸೈನ್ ಥರ ಮಾಡಿರೋದು. ಬಟ್ ಇಟ್ ವಾಸ್ ಲುಕಿಂಗ್ ಸಮಥಿಂಗ್ ಯೂನಿಕ್ ಆಗಿ ಚೆನ್ನಾಗಿ ಅನಿಸ್ತಾ ಇತ್ತಿದ್ದು. ಸೊ ದಿಸ್ ಈಸ್ ಹೌ
the fit is. I'm so loving it. Got some jewel stickers, all that, because I want ಈ ಥರ ಸ್ಟಿಕ್ಕರ್ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಲಕ್ಕಿಲಿ ನಂಗೆ ಇದು ಸಿಗುತ್ತೆ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ, ಬಟ್ ಸಿಕ್ತು. ಆ್ಯಂಡ್ ಶಿಂಗಾರ್ಸ್ ತೊಗೊಂಡೆ, ವೈಟ್, ಮರೂನ್, ರೆಡ್ 3. ಆ್ಯಂಡ್ ನೋಸ್ ಪಿನ್ಸು ಅಷ್ಟೇ ತುಂಬ ದೊಡ್ಡದು ಅನಿಸ್ತು ಶರದಿದು, ಸೊ ಅದಕ್ಕೆ ತೊಗೊಂಡೆ. ಆ್ಯಂಡ್ ನಾನು ಹೊಸ ಬೈತಲ್ಲೇ ತೊಗೊಂಡಿದ್ದು. ಸೊ ಇದು ಶರದಿ ಜುವೆಲ್ಸ್ಗೂ ಮ್ಯಾಚ್ ಆಗುತ್ತೆ. ನೆಕ್ಸ್ಟ್ ಅವಳಿಗೆ ಪಾಸ್ ಆನ್ ಮಾಡ್ಬೋದು, ಬಿಕಾಸ್ ನನಗೇನು ಯೂಸ್ ಇಲ್ಲ. ಸೊ ಇದು ಅವಳಿಗೂ ಏನೂ ಯೂಸ್ ಇಲ್ವಂತ. ಯೂಶ್ವಲಿ ಆ ಥರನೇ ಹಾಕೋದು ಅಂತ ಹೇಳ್ತಾ ಇದ್ದವಳು, ಸ್ಟೆಪ್ಸ್ ಇತ್ತಲ್ಲ ಅವಳ ಹತ್ರ. ಸೊ ಆ ಥರನೇ ಹಾಕ್ತಾರೆ ಈ ಥರ ಅಂತ ಇಲ್ಲ ಅಂತ, ಬಟ್ ನಂಗೆ ಶೂಟಿಗೆ ಬೇಕಂತ ಐ ಗಾಟ್ ದಿಸ್ ಒನ್. ಆ್ಯಂಡ್ ಆ್ಯಂಡ್ ಇದೊಂದು ಕುಚ್ ತೊಗೊಂಡೆ. ಇದು ನನ್ನ ಪರ್ಸ್ನಲ್ ಯೂಸಿಗೆ ತೊಗೊಂಡಿದ್ದು ನಾನು, ಬಟ್ ಅಟ್ ದ ಸೇಮ್ ಟೈಮ್ ಶೂಟ್ ಏನಕ್ಕಾದ್ರು ಯೂಸ್ ಮಾಡ್ಕೋಬೇಕಾದ್ರೆ ಮಾಡ್ಕೋಬೋದು ಅಲ್ತಾ. ಆ್ಯಂಡ್ ಅಲ್ಲಿಗೆ ನಮ್ಮ ಜುವೆಲ್ಸು ಎಲ್ಲ ಸೆಟ್ ಆಗಿ ರೆಡಿ ಆಗಿದೆ. ಈಗ ಮಾಡೆಲ್ ನನ್ನ ಹೇರ್ ಸ್ಟೈಲಿಸ್ಟ್ ಬರೋದಷ್ಟೇ ಬಾಕಿ. ಬ್ಯಾಕ್ ಇನ್ ದ ಹೋಮ್. ಆ್ಯಂಡ್ ಇವತ್ತು ನಾವು ಶೂಟ್ ಮುಗಿಸಿ ಬರೋಷ್ಟರಲ್ಲಿ ಇಟ್ಸ್ 7 o'clock ಆಗಿತ್ತು ಆಲ್ಮೋಸ್ಟು. ಶೂಟ್ ತುಂಬ ಲಾಂಗ್ ಟೈಮ್ ತೊಗೊಳ್ಳಿಲ್ಲ, ನಾವು ಹೋಗೋದು ಅಷ್ಟೇ ತುಂಬ ಲೇಟ್ ಆಗಲಿಲ್ಲ, ಬಟ್ ಇಟ್ ವಾಸ್ ಲೈಕ್ ಅ ವೇಟಿಂಗ್ ಪೀರಿಯಡ್ ಥರ ಆಗೋಯ್ತು ಸ್ಟುಡಿಯೋದಲ್ಲಿ. ಸೊ ಹಾಗಾಗಿ ಸ್ವಲ್ಪ ಹೆಕ್ಟಿಕ್ ಅಂತ ಅನಿಸ್ತು ಇವತ್ತು, ನನಗೆ ಆಗಲಿ ಮಾಡೆಲ್ಗೆ ಆಗಲಿ. ಅವ್ರಿಗೂ ರೆಡಿ ಮಾಡಿಸಿ 2 hours ಅವರು ವೆಯ್ಟ್ ಮಾಡೋದಕ್ಕೆ, ಲೈಕ್ ಫುಲ್ ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿ ಆಗಿರ್ತಾರೆ ಪಾಪ, ಅವ್ರಿಗೂ ವೆಯ್ಟ್ ಮಾಡೋದಕ್ಕೆ ಅನಿಸ್ತು. ನನಗೂ ಅಷ್ಟೇ ಇವತ್ತು ಸ್ವಲ್ಪ ಹೆಕ್ಟಿಕ್ ಅನಿಸ್ತು. ಬಟ್ ದ ಲುಕ್ ಆ್ಯಂಡ್ ದ ಶೂಟ್, ಓ ಮೈ ಗಾಡ್, ಸ್ಪೆಷಲಿ ದ ಶೂಟ್ ಕೇಮ್ ಔಟ್ ಸೋ ಗುಡ್. ಒಂಥರ ಸಿನಿಮ್ಯಾಟಿಕ್ಕೇ ಮಾಡಿ ಅಂತ ಹೇಳಿದೆ ನಾನು. ತುಂಬ ವೈಟ್ ಲೈಟಲ್ಲೇ ಮೇಕಪ್ ಫೋಕಸ್ ಮಾಡೋ ಥರ ಶೂಟ್ ಬೇಡ, ಬಿಕಾಸ್ ಮೈ ಮೇಕಪ್ ಈಸ್ ಆಲ್ರೆಡಿ ಶೋನ್ ಎವ್ರಿವೇರ್. ಬಟ್ ನಂಗೆ ಒಂಥರ ಸಿನಿಮ್ಯಾಟಿಕ್, ಒಂಥರ ಕಾನ್ಸೆಪ್ಟ್ ಶೂಟ್ ಥರನೇ ಮಾಡಿ ಅಂತ ಹೇಳಿದೆ. ದ ಲುಕ್ ಅಥವಾ ದ ಶೂಟ್ ಕೇಮ್ ಔಟ್ ಸೋ ಗುಡ್. ಎಫರ್ಟ್ಲೆಸ್ ಥರ ಇತ್ತು ಶೂಟಿಂಗ್. ಒಂಥರ ಒನ್ hour ತೊಗೊಳ್ಳಿಲ್ಲ ಅನಿಸುತ್ತೆ ಶೂಟ್ ಮಾಡೋದಕ್ಕೆ. ತುಂಬ ಚೆನ್ನಾಗಿ ಬಂತು. ಶಿ ಆಲ್ಸೋ ಕೋಆಪರೇಟೆಡ್ ಸೋ ವೆಲ್. ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಬೇಗ ಅವಳು ಪೋಸಿಂಗ್ ಕೊಟ್ಲು, ಹಾಗಾಗಿ ಶೂಟ್ ಬೇಗ ಮುಗೀತು. ಅದೊಂದು ಖುಷಿ ಆಯಿತು. ಆ್ಯಂಡ್ ಔಟ್ಕಮ್ಗೆ ಐ ಆಮ್ ವೇಟಿಂಗ್. ಬಟ್ ಅಲ್ಲೇ ನಾನು ರಾ ಪಿಕ್ಚರ್ಸ್ ಅಥವಾ ವಿಡಿಯೋಸ್ ನೋಡಬೇಕಾದ್ರೇ ಇಟ್ ವಾಸ್ ಸೋ ಗುಡ್. ಅದೇನು ಎಡಿಟಿಂಗೇ ಬೇಡ ಅನ್ನೋ ಥರ ಅನಿಸ್ತಾ ಇತ್ತು. ಬಟ್ ಅವರು ಮಿಕ್ಸಿಂಗ್ ಅದೆಲ್ಲ ಮಾಡಬೇಕಲ್ಲ, ಹಾಗಾಗಿ ಸೊ ಎಡಿಟ್ ಆಗಿ ಬರೋದಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಶೂಟ್ ಯಾವಾಗ ಏನೋ ಐ ಆಮ್ ನಾಟ್ ಶ್ಯೂರ್, ಬಟ್
ನೀವು ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ದೀರಾ, ನಾನು ಇನ್ ಸರ್ಚ್ ಆಫ್ ಯು ಪೀಪಲ್, ಅಂದರೆ ಫಿಗರ್ ಔಟ್ ಮಾಡ್ತಾ ಇದ್ದೀನಿ, ಸಾರ್ಟ್ ಔಟ್ ಮಾಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಔಟ್ಡೋರ್ ಒಂದು ಶೂಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಆಲ್ ದಟ್ ನೋಡೋಣ. ನೆಕ್ಸ್ಟ್ ಶೂಟ್ ಮೇ ಬಿ ಇನ್ ಒಂದು 4 days ಆದಮೇಲೆ ಏನಾದ್ರು ಇರುತ್ತೆ, ಆವಾಗ ಐ ವಿಲ್ ಸಿ ಯು ಆಲ್. ಯು ಗೈಸ್, ಗುಡ್ ಆಫ್ಟರ್ನೂನ್. ಇಟ್ಸ್ ಬೀನ್ 1 PM ಇವಾಗ, ಆ್ಯಂಡ್ ಐ ಆಮ್ ಚೆಕಿಂಗ್ ಟು ದಿಸ್ ವಿಡಿಯೋ ಐ ಥಿಂಕ್ ಆಫ್ಟರ್ 4-5 days. ಟುಡೇ ಈಸ್ ಅಗೇನ್ ಅ ಶೂಟ್ ಡೇ ಆ್ಯಂಡ್ ಐ ಆಮ್ ರೆಡಿ like this. I'm very much excited as usual. ಆ್ಯಂಡ್ ಯಸ್, ನನ್ನ ವ್ಲಾಗ್ಸ್ ಫಾಲೋ ಮಾಡ್ತಿದ್ರೆ ಲಾಸ್ಟ್ ವ್ಲಾಗಲ್ಲಿ ಕೆಲವೊಂದು ಹೇಳಿದ್ದೀನಿ, ಲೈಕ್ ಐ ವಾಂಟ್ ಫಿಲ್ಮ್ ದಿಸ್ ಔಟ್ಫಿಟ್, ಅಂದರೆ ಈ ಔಟ್ಫಿಟ್ಗೆ ಶೂಟ್ ಮಾಡ್ತಾ ಇರೋದು ನೀವು. ಸೊ ಗೊತ್ತಾಗಿರುತ್ತೆ ಅನಿಸುತ್ತೆ. ಬ್ಯಾಕ್ ಸ್ಟೋರಿ ಐ ಡೋಂಟ್ ವಾಂಟ್ ಸೇ ಅಗೇನ್, ಬಟ್ ಎಷ್ಟು ಕಿಯಾಸ್ ಆಯಿತು ಅಂತ ಅಂದರೆ ಐ ಆಮ್ ಫೀಲಿಂಗ್ ಸೋ ಬ್ಯಾಡ್. ಇವತ್ತು ನಮ್ಮದೇ ಆದ ಕೆಲಸಗಳಿತ್ತು, ಆ್ಯಂಡ್ ಇವಾಗ ನಾನು ಮತ್ತೆ ಫಿಲ್ಮ್ ಮಾಡೋದಕ್ಕೆ ನನ್ನ ಸಬ್ಸ್ಕ್ರೈಬರ್ ಹಳೆ ಶೂಟಿಗೆ ಬಂದಿದ್ರಲ್ಲ, ಅವ್ರನ್ನೇ ಹೇಳಿದ್ನಲ್ಲ. ಸೊ ಶಿಲ್ ಗೋ ಟು ಕಾಲೇಜ್. ಸೊ ಪಾಪ ಅವ್ರು ಇವಾಗ 2ಗೆ ಬಂದು ರೀಚ್ ಆಗಬೇಕು. ಸೊ 2ಗೆ ನಾನು 2:30ಗೆ ಸ್ಟಾರ್ಟ್ ಮಾಡಿ ನಾನು ಮುಗಿಸೋದೆ 4 ಆಗುತ್ತೆ. ಆಫ್ಟರ್ 4 ಐ ವಾಂಟ್ ಟು ಟೇಕ್ ಹರ್ ಟು ದ ಸ್ಟುಡಿಯೋ. ಐ ವಾಂಟ್ ಟು ಫಿಲ್ಮ್. ಓ ಮೈ ಗಾಡ್, ಮೇ ಬಿ ನೈಟೇ ಆಗುತ್ತಾ ಏನೋ, ಐ ಆಮ್ ನಾಟ್ ಶ್ಯೂರ್. ಇವಾಗ ಓ ಮೈ ಗಾಡ್ ಅನಿಸ್ತಿದೆ, ಬಿಕಾಸ್ ನಾಳೆನೇ ಹೋಳಿ, ಸಮಥಿಂಗ್ ಹೋಲಿ ಥೀಮಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಇಟ್ಸ್ ಅ ಪ್ರಿಟಿ ಔಟ್ಫಿಟ್. ಹೋಲಿಗೂ ಇದಕ್ಕೂ ಸಂಬಂಧ ಇಲ್ಲ, ಬಟ್ ಕಲರ್ಫುಲ್ಲಾಗಿ ಇದೆ ಅಂತ ಅಂದ್ಬಿಟ್ಟು ಅಷ್ಟೇ. ಸ್ಟ್ರೆಸ್ ಔಟ್ ಆಗೋದು ಬೇಡ, ನೋಡೋಣ ಹೆಂಗಾಗುತ್ತೆ. ಬಟ್ ಎಲ್ಲ ಸಬ್ಸ್ಕ್ರೈಬರ್ಸ್ ಇದನ್ನು ಏನಾದ್ರು ನೋಡ್ತಾ ಇದ್ರೆ ಐ ವಿಲ್ ಟೆಲ್ ಯು, ನಿಮಗೆ ಡೇಟ್ ಆಗೋದಿಲ್ಲ ಅಥವಾ ಏನೇ ಒಂದು ಇದ್ರೂ ಇಲ್ಲ ಅಂತ ಹೇಳಿ, ಅಥವಾ ಯು ಕ್ಯಾನ್ ಟೆಕ್ಸ್ಟ್ ಮೀ ಅಟ್ಲೀಸ್ಟ್. ಇಲ್ಲ ನಂಗೆ ಬೇಡ, ನಾನೇನೋ ಟೆಕ್ಸ್ಟ್ ಮಾಡಿಬಿಟ್ಟೆ ನಿಮಗೆ, ಬಟ್ ಇಲ್ಲ ಅಂತನೋ, ಅಥವಾ ಡೇಟಲ್ಲಿ ನಾನು ಇರಲ್ಲ ಅಂತನೋ, ಸೊ ವಾಟ್ ಎವರ್, ಅಥವಾ ಏನಾದ್ರು ಒಂದು ಹೇಳಿ. ಅದು ಬಿಟ್ಬಿಟ್ಟು ಈ ಥರ ಬರ್ತೀನಿ ಅಂತ ಅಂದ್ಬಿಟ್ಟು, ನೆನ್ನೆ ನಡಿಬೇಕಾಗಿರೋ ಶೂಟ್ ಇದು. ಸೊ ಇವತ್ತು ನಡೀತಾ ಇದೆ ಇನ್ನೊಬ್ರ ಜೊತೆ, ನೆನ್ನೆ ನಡಿಬೇಕಾಗಿದ್ದಿದೆ ಇನ್ನೊಬ್ರ ಜೊತೆ ಶೂಟು. ಅವರು ಕೂಡ ನನ್ನ ಸಬ್ಸ್ಕ್ರೈಬರೇ, ಅವರೇ ಕೇಳಿದ್ದು ಆ್ಯಕ್ಚುಲಿ, ಇನ್ಫ್ಯಾಕ್ಟ್ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ. ಸೊ ಇವಾಗ ಸೆಲೆಕ್ಟ್ ಮಾಡಿದಾಗ ಎಷ್ಟು ಪ್ರಿಟಿ ಔಟ್ಫಿಟ್, ಅವ್ರಿಗಂತೂ ಪ್ರಿಟಿಯಾಗಿ ಕಾಣ್ತಾ ಇತ್ತು. ಐ ಆಮ್ ಡ್ಯಾಮ್ ಶ್ಯೂರ್ ಅಬೌಟ್ ಇಟ್, ಬಿಕಾಸ್ ಅವ್ರ ಸೈಜ್ಗೆ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ವಿ. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಸೊ ಅದೇ ಹೇಳಿದ್ನಲ್ಲ, ಸೊ ಅವರು ಒಂದು ರೆಸ್ಪಾಂಡ್ ಕೂಡ ಮಾಡಲಿಲ್ಲ. ನನ್ನ ವ್ಲಾಗ್ಸ್ ನೋಡಿದರೆ ಗೊತ್ತಿರುತ್ತೆ. ಸೊ ಈ ಥರ ಅಂತೂ ಮಾಡಬೇಡಿ. ನೆನ್ನೆ ನೈಟ್ ಕೂಡ ಮೀ ಆ್ಯಂಡ್ ಪ್ರೀತಮ್ ಆಗಲಿ ಸ್ಫೂರ್ತಿಯಾಗಲಿ ಇವಾಗ ಡಿಸ್ಕಸ್ಸಿಂಗ್ ದಟ್, ಸಿ ಒಂದು ನೈಟ್ ಆದರೂ ಕೂಡ ಅವ್ರ ಕಡೆಯಿಂದ ಒಂದು ಮೆಸೇಜ್ ಬರಲಿಲ್ಲ, ಒಂದು ಕಾಲ್ ಬರಲಿಲ್ಲ, ಅಟ್ಲೀಸ್ಟ್ ಇಲ್ಲ ಅನುಷಾ ವಾಟ್ ಎವರ್ ಅಂತನಾದರೂ. ಐ ಫೆಲ್ಟ್ ಟು ವೆರಿ ಮಚ್ ಬ್ಯಾಡ್. ದಿಸ್ ಇಸ್ ಲೈಕ್ ಕಾಮನ್ ಸೆನ್ಸ್ ಅಥವಾ ಒಂದು ಒಳ್ಳೆ ಮ್ಯಾನರ್ಸ್ ಇಲ್ವಾ, ಏನು ಹೇಳೋದು ಐ ಡೋಂಟ್ ನೋ. ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡಬೇಕಲ್ವ. ನಾವು ಶೂಟ್ಗೆಲ್ಲ ರೆಡಿ ಮಾಡಿ ತುಂಬ ಸರಿ ಕನ್ಫರ್ಮೇಷನ್ ಕೇಳಿದ್ದೀನಿ ಅವ್ರನ್ನ. ಸೊ ಆರ್ ಯು ಓಕೆ ವಿತ್ ಇಟ್, ಆ್ಯಂಡ್ ಇವತ್ತು ಬರ್ತಾ ಇದ್ದೀರಾ ಕನ್ಫರ್ಮ್, ಆ್ಯಂಡ್ ಸಂಡೇ ಬೇಡ ಅಂತ ಮಂಡೇ ಅವರೇ ಫಿಕ್ಸ್ ಮಾಡಿಸಿ ಬಿಡಿ. ಇವಾಗ ಐ ಡೋಂಟ್ ವಾಂಟ್ ಸ್ಪಾಯ್ಲ್ ಮೈ ಮೂಡ್. ಆ್ಯಂಡ್ ಯಾ, ಐ ಆಮ್ ಗೋನಾ ಶೋ ಯು ಆಲ್ ದ ಔಟ್ಫಿಟ್. ಹೌ ಪ್ರಿಟಿ ಇಸ್ ದಿಸ್. ಒಳ್ಳೆ ಡಿಸೈನರ್ ಪೀಸ್ ಥರ ಇದೆ, ಲೈಕ್ ಕ್ಯಾನ್ಗೆ ಹಾಕೊತಾರಲ್ಲ. ನನಗೆ ಇದು ನೋಡಿದಾಗ ಕ್ಯಾನೇ ನೆನಪಾಯಿತು. ಒಬ್ಬರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ಶಿ ವೆಂಟ್ ಟು ಕ್ಯಾನ್ ಆ್ಯಂಡ್ ಶಿ ಡನ್ ಸಮಥಿಂಗ್ ಹ್ಯೂಜ್ ಗೌನ್ ಅದೇ ಥರ. ಮತ್ತು ದೀಪಿಕಾನು ಸಮಥಿಂಗ್ ಈ ಥರ ಪ್ಯಾಟ್ರನಲ್ಲಿ ಹಾಕ್ಕೊಂಡಿದ್ದಾರೆ. ಸಿ ಹೌ ಪ್ರಿಟಿ ಇಸ್ ದಿಸ್ ಗೌನ್, ಆ್ಯಂಡ್ ಇಟ್ಸ್ ಹ್ಯೂಜ್, ತುಂಬ ಹ್ಯೂಜ್ ಆಗಿದೆ. ಸಿ ಏನು ಸಕ್ಕತ್ತಾಗಿದೆ. ಇದಕ್ಕೆ ಆಕ್ಸಸರೀಸ್ ಏನೂ ಪ್ಲ್ಯಾನ್ ಮಾಡಿಲ್ಲ, ಜುವೆಲ್ಸು, ಬಿಕಾಸ್ ನನ್ನ ಹತ್ರ ಇರೋದೇ ಯಾವ್ದಾದ್ರು ಪರ್ಲ್ ಹಾಕೋಣ ಅಂತ. ಬಿಕಾಸ್ ಔಟ್ಫಿಟ್ ಇಟ್ ಸೆಲ್ಫ್ ಇಸ್ ಹ್ಯೂಜ್, ತುಂಬ ದೊಡ್ಡದು ಹ್ಯೂಜ್ ಆಗಿದೆ. ಒಳ್ಳೆ ಬಾಬಿ ಡಾಲ್ ವೈಬ್ಸ್ ಬರುತ್ತೆ. ಸೊ ಇದಕ್ಕೆ ನಾನು ಅಂದ್ಕೊಂಡೆ, ನನ್ನ ಹತ್ರ ಎಷ್ಟೊಂದು ಪರ್ಲ್ ಇಯರಿಂಗ್ಸ್ ಇದೆ. ಸಿ ವಿ ಹ್ಯಾವ್ ಸೋ ಮಚ್ ಆಫ್ ಪರ್ಲ್ ಇಯರಿಂಗ್ಸ್. ಸೊ ಇದನ್ನೇ ಯಾವುದಾದ್ರೂ ನಾವು ಮ್ಯಾನೇಜ್ ನೋಡೋಣ ಅಂತ. ಅಂದರೆ ನೆಕ್ಗೂ ನನ್ನ ಹತ್ರ ಇದೆ ಪರ್ಲ್ದು. ಸೊ ಇದನ್ನು ಹಾಕಿ ಯಾವ್ದು ಹಾಕ್ತೀನಿ ಏನು ನೋಡೋಣ. Take 3.
ಫ್ರಮ್ ದ ಶೂಟ್ ಟೈಮ್ ನೋಡ್ಬೋದು ನೀವು 8:46 ಮನೆಗೆ ಬಂದಾಗ, ಬಟ್ ನಾನು ಸ್ಟಾರ್ಟ್ ಮಾಡಿದ್ದೆ 2:33 ಆಗೋಗಿತ್ತು. ಸೊ ದ ಲುಕ್ ನೋಡೋದ್ರಲ್ಲ, ಐ ಆಮ್ ಓನ್ಲಿ ಸೂಪರ್ ಪ್ರೌಡ್ ಆಫ್ ಮೈ ಸೆಲ್ಫ್. ಐ ಆಮ್ ಓನ್ಲಿ ಡೂಯಿಂಗ್ ದಿಸ್ ಬಿಕಾಸ್ ಆ ಲುಕ್ ಹಂಗೆ ಬಂದಿತ್ತು. ಇಟ್ ವಾಸ್ ಸೋ ಗುಡ್, ತುಂಬ ಪ್ರಿಟಿಯಾಗಿತ್ತು. ಅಟ್ ದ ಸೇಮ್ ಟೈಮ್ ಸಖತ್ ಕ್ರಿಯೇಟಿವ್ ಆಗಿ ಒಂಥರ ಹೈ ಫ್ಯಾಷನ್ ಲುಕ್, ಫ್ಯಾಷನ್ ರ್ಯಾಂಪ್ ವಾಕ್ ಅಥವಾ ಆ ಲುಕ್ ಥರ ಮಾಡಿದೆ ನಾನು. ನೋಡಿದ್ದೀರಾ ಅಂತ ಅನ್ಕೊತೀನಿ, ಎಷ್ಟು ಕ್ರಿಯೇಟಿವ್ ಆಗಿತ್ತು ಅಂದರೆ ಹೇಳೋದಲ್ಲ. ಐ ಆಮ್ ಓನ್ಲಿ ಸೂಪರ್ ಪ್ರೌಡ್ ಆಫ್ ಮೈ ಸೆಲ್ಫ್. ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಐ ಆಮ್ ಸ್ಯಾಟಿಸ್ಫೈಡ್ ಆಲ್ ದ್ಯಾಟ್. ಡನ್ ವಿತ್ ದ ಶೂಟ್. ನೆಕ್ಸ್ಟ್ ಶೂಟ್ ನೋಡೋಣ, ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂದ್ಕೊಂಡು ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲ, ಇನ್ನೂ ನಾನು ಯುಗಾದಿ ಹಬ್ಬದ ಶೂಟ್ ಮಾಡಬೇಕು. ಅದಂತೂ ಡೆಫಿನೆಟ್ಲಿ ಐಮ್ ಗೋನಾ ಡೂ. ಯುಗಾದಿ ಹಬ್ಬ ಬಿಟ್ಟರೆ ಇನ್ನೊಂದು ಸಿಂಪಲ್ ಲುಕ್ ಆ ಥರ 1-2 ಶೂಟ್ ಮಾಡೋದ್ರಲ್ಲಿ ಇದ್ದೀನಿ. ನೋಡೋಣ ಇದೇ ವಿಡಿಯೋದಲ್ಲಿ ಬರುತ್ತಾ ಏನು, ಐಲ್ ಸಿ ಒನ್ಸ್ ನೆಕ್ಸ್ಟ್ ಶೂಟ್ಗೆ ಐಮ್ ಗೋನಾ ಸಿ ಯು ಆಲ್. ಯು ಗೈಸ್, ಟುಡೇ ಇಸ್ ವೆಡ್ನೆಸ್ಡೇ, ಇಟ್ಸ್ 11th March. ಐ ಆರ್ ಆಲ್ ಸೆಟ್ ಫಾರ್ ಅನದರ್ ಶೂಟ್. ಇನ್ ಬಿಟ್ವೀನ್ ಮೊನ್ನೆ ಒಂದು ಶೂಟ್ ನಡಿಬೇಕಿತ್ತು, ಚೆರಿ ಬ್ಲಾಸಮ್ ಥೀಮ್ದು. ಚೆರಿ ಬ್ಲಾಸಮ್ ಎಲ್ಲ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಹೊಟ್ಟೋಗಿದೆ. ನಾವಿನ್ನೂ ಇವಾಗ ಫಿಲ್ ಮಾಡ್ಬೇಕಂದ್ರೆ ಆಗಲ್ಲ, ಸೊ ಹಂಗಾಗಿ ಅದು ಕ್ಯಾನ್ಸಲ್ ಆಯಿತು. ನಾವು ಇವಾಗ ಮಾಡ್ತಾ ಇರೋ ಶೂಟ್ ಬಂದುಬಿಟ್ಟು ಲೈಕ್ ಯುಗಾದಿ ಬೇಸ್. ಇನ್ನೇನು ನೆಕ್ಸ್ಟ್ ವೀಕ್ ಯುಗಾದಿ. ಇವತ್ತು ನಾಳೆ ಥರ್ಸ್ಡೇ ಅಲ್ಲ, ಟುಮಾರೋ ವಿ ಆರ್ ಫಿಲ್ಮಿಂಗ್. ಸೊ ಥರ್ಸ್ಡೇ ಫಿಲ್ಮ್ ಮಾಡ್ತಿದ್ದೀವಿ, ನೆಕ್ಸ್ಟ್ ಥರ್ಸ್ಡೇ ಯುಗಾದಿ. ಸೊ ಯುಗಾದಿಗೆ ಏನಾದ್ರು ಪೋಸ್ಟ್ ಮಾಡೋಣ, ಏನಾದರೂ ಶೂಟ್ ಮಾಡೋಣ ಅಂತ. ಇಷ್ಟು ದಿನ ನಾನು ಮಾಡಿದ್ದೆಲ್ಲ ನನ್ನ ಸಬ್ಸ್ಕ್ರೈಬರ್ ಶೂಟೇ. ದಿಸ್ ಒನ್ ಈಸ್ ಲೈಕ್ ಅ ಮಾಡೆಲ್ ಶೂಟ್. ಸೊ ಅವರು ಮಾಡೆಲ್ ಅಂತೆ, ಆ್ಯಂಡ್ ಅವರೇ ಅಪ್ರೋಚ್ ಮಾಡಿರೋದು ನಮಗೆ, ನಾವೇನಲ್ಲ. ಬಟ್ ಓಕೆ, ಒಂದು ಮಾಡೆಲ್ ಜೊತೆ ಅವರೇ ಅಪ್ರೋಚ್ ಮಾಡಿದ್ದಾರೆ. ಓಕೆ, ಒಂದು ಶೂಟ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಸೊ ಈಗ ನಾನು ಹೋಗಿ ಔಟ್ಫಿಟ್ ಇನ್ನೂ ರೆಡಿ ಆಗ್ತಾ ಇದೆ. ಸೊ ಒಂದು 7:30ಗೆ ರೆಡಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ನೇನು 7:30 ಆಗ್ತಾಯಿದೆ. ಸೊ ಔಟ್ಫಿಟ್ ಸೋರ್ಸಿಂಗ್ ಹೋಗ್ತೀನಿ. ಔಟ್ಫಿಟ್ ಇಸ್ಕೊಂಡು ಐಲ್ ಗೋ ಟು ಜ್ಯುವೆಲರಿ ಸೋರ್ಸಿಂಗ್. ನೋಡೋಣ, ನನಗೂ ಕೂಡ ಔಟ್ಫಿಟ್ ಸಸ್ಪೆನ್ಸಲ್ಲಿ ಇಟ್ಟಿದ್ದಾರೆ. ಯಾವ ಥರ ಏನು ಅನ್ನೋದು ನನಗೂ ಕೂಡ ಇಮ್ಯಾಜಿನೇಷನ್ ಇಲ್ಲ. ಈಗ ಹೋಗಿ ನೋಡಿದ್ರೇ ನನಗೂ ಗೊತ್ತಾಗೋದು. ಐ ಆಮ್ ಅಂತೂ ವೆರಿ ಮಚ್ ಎಕ್ಸೈಟೆಡ್. ಆಬ್ವಿಯಸ್ಲಿ ಸಮತ್ವ ಬುಟಿಕ್ ಔಟ್ಫಿಟ್ ತೊಗೊಂಡು ದೆನ್ ಐಲ್ ಗೋ ಟು ಆಕೃತಿ ರೆಂಟಲ್ ಜುವೆಲ್ಸು ಔಟ್ಫಿಟ್ ಎಲ್ಲ ಹೆಂಗೆ ವಿಲ್ ಕಮ್ ಅಂತ ನಾನು ಎಕ್ಸೈಟೆಡ್. ಯುಗಾದಿ ಶೂಟ್ ಅಂದರೆ ನಾವು ಸಾರಿ ಮತ್ತು ಲೆಹೆಂಗ ಆ ಥರನೇ ಏನು ಮಾಡ್ತಾ ಇಲ್ಲ. ನೋಡೋಣ ಇದು ಹೆಂಗೆ ಅನಿಸ್ತಿದೆ, ಹೆಂಗೆ ಬಂದಿದೆ ನೋಡೋಣ. ಚೆನ್ನಾಗಿ ಬಂದಿದೆ. ನಾನು ಪೂರ್ತಿ ಸರ್ಪ್ರೈಸ್ ಅಂದಿದ್ರು, ಹಾಗೆ ಇದೆ. ನನ್ನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಸರ್ಪ್ರೈಸೇ ಆಯಿತು. Back in the home, oh my god, the outfit, seriously it was surprising. ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಮೀ ಶೋ ಯು ಆಲ್. ಇಟ್ಸ್ ಲೈಕ್ ಅ ಕಾರ್ಸೆಟ್ ಮಾಡಬೇಕಂತ, ಅಂದರೆ ಔಟ್ಫಿಟ್ಟಲ್ಲಿ ಶೂಟ್ಗೆ. ಸಿ ಹೌ ಬ್ಯೂಟಿಫುಲ್ ದ ಕಲರ್ ಈಸ್, ದ ವರ್ಕ್ ಈಸ್, ಎವ್ರಿಥಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ದಿಸ್ ಇಸ್ ದ ಟಾಪ್ ಆ್ಯಂಡ್ ದ ಸ್ಕರ್ಟ್. ದಿಸ್ ಇಸ್ ದ ಸ್ಕರ್ಟ್. ಓ ಮೈ ಗಾಡ್, ಇಟ್ಸ್ ಹ್ಯೂಜ್. ಎಷ್ಟು ಹ್ಯೂಜ್ ಇದೆ ಇಲ್ಲಿ, ಅಂದರೆ ಇದು ಫ್ಲೋಯಿ ಕೆಳಗಡೆ ತನಕ ಹೀಗೆ ಹೋಗುತ್ತೆ. ಸೊ ಈ ಥರ ಇದೆ ಸ್ಕರ್ಟ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಐ ಆಮ್ ಸೋ ವೆರಿ ಮಚ್ ಎಕ್ಸೈಟೆಡ್ ಟು ಕ್ರಿಯೇಟ್ ಅ ಬ್ಯೂಟಿಫುಲ್ ಲುಕ್ ಫಾರ್ ದಿಸ್ ಔಟ್ಫಿಟ್ ಅಂದು ಟಮ್ಸ್ ಜುವೆಲ್ಸು ಆಕೃತಿಯಿಂದ ತಂದಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ದುಪ್ಪಟ್ಟನೂ ಇದೆ. ನಾಟ್ ನೆಸಸರಿ, ಏನಾದರೂ ಒಂದು ಮಾಡೋಣ ಏನಾದ್ರು ಡಿಫ್ರೆಂಟಾಗಿ ಅಂತ ಅಷ್ಟೇ ದುಪ್ಪಟ್ಟ ಇಟ್ಕೊಂಡಿದ್ದೀನಿ. ಬಟ್ ಜುವೆಲ್ಸ್ ತೊಗೊಂಡು ಬಂದಿದ್ದೀನಿ. ವಿ ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್. ಇದಿಷ್ಟು ನನ್ನ ಹತ್ರ ಇರೋ ಜುವೆಲ್ಸು ಇದಕ್ಕೆ ಮ್ಯಾಚ್ ಆಗೋದು. ಆ್ಯಂಡ್ ಇದಿಷ್ಟು ಆಕೃತಿ ರೆಂಟಲ್ ಜುವೆಲ್ಸ್ ಅಂತ ಅಂದಿರೋದು. ಐ ಶೋ ಸಿ ಹೌ ಪ್ರಿಟಿ ಇಸ್ ದಿಸ್. ಎಷ್ಟು ಪ್ರಿಟಿ ಆಗಿದೆ. ಇದಕ್ಕೆ ಪರ್ಫೆಕ್ಟ್ ಮ್ಯಾಚ್ ಇರುತ್ತೆ ಇಲ್ಲಿ, ಪರ್ಫೆಕ್ಟ್ ಮ್ಯಾಚು. ಸೊ ಇದು ಒಂದು ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಕುಂದನ್ ಸೆಟ್ ಹೋಗುತ್ತೆ, ಅದಕ್ಕೆ ಈ ಥರ ಕುಂದನ್ ಸೆಟ್ ತಂದಿದ್ದೀನಿ. ನನಗನ್ನಿಸ್ತಿದೆ ಉಲ್ಟಾ ಮಾಡಿ ಹಾಕ್ಬಿಡ್ಲಾ ಅಂತ. ಸಿ ಬ್ಯಾಕ್ ಸೈಡು ಚೆನ್ನಾಗಿದೆ, ಬಟ್ ಕುಂದನ್ ಸೆಟ್ಟು ಕೂಡ ಅದಕ್ಕೆ ಹೋಗುತ್ತೆ. ಆ್ಯಂಡ್ ಕುಂದನ್ ಸೆಟ್ದು ಇಯರಿಂಗ್ಸ್ ಕೂಡ ಇದೆ ಮ್ಯಾಚಿಂಗು. ದಿಸ್ ಈಸ್ ಹೌ ಇಟ್ ಈಸ್. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲ ಕುಂದನ್ ಸೆಟ್ ಎಲ್ಲ ಏನೂ ಬೇಡ ಅಂದರೆ ಬಿಗ್ ಬಲ್ಕ್ ಇಯರಿಂಗ್ಸ್ಗೆ ಹೋಗೋಣ ಅಂತಂದರೆ ಸಿ ಇದು ಇದೆ, ಇದು ಆಕೃತಿದೇನೆ. ಸಿ ಈ ಥರ ಫುಲ್ ಜಸ್ಟ್ ಇಯರಿಂಗ್ಸ್ಗೆ ಹೋಗೋಣ ಅಂತ ಅಂದರೆ, ಬಿಕಾಸ್ ಇಯರಿಂಗ್ಸು ಮತ್ತು ಮಾಂಗ್ ಟಿಕ್ಕಾಗಿ ಹೋದ್ರೂ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಮಾಂಗ್ ಟಿಕ್ಕಾಗೂ ಕೂಡ 2 ಆಪ್ಷನ್ಸ್ ಇದೆ. ಒಂದು ಆ ಬಿಗ್ ಇಯರಿಂಗ್ಸ್ಗೆ ಹೋದರೆ ಈ ಮಾಂಗ್ ಟಿಕ್ಕಾಗಿ ಹೋಗ್ಬೋದು, ಸಿ, ಇಲ್ಲ ಇದಕ್ಕೆ ಹೋಗ್ಬೋದು, ಇನ್ನೊಂದು ಯಾವುದಕ್ಕಾದ್ರೂ ಹೋದರೆ. ಸೊ ಅದಕ್ಕೆ ಇದಿಷ್ಟು ಆಕೃತಿಲಿ ತಂದಿರೋದು ನಾನು ಜುವೆಲ್ಸು. ಆ್ಯಂಡ್ ವಿ ಹ್ಯಾವ್ ಸಮ್ 2 ರಿಂಗ್ಸ್
ಆ್ಯಂಡ್ ಇದೊಂದು ಬ್ಯಾಂಗಲ್ ತುಂಬ ಚೆನ್ನಾಗಿ ಅನಿಸ್ತು, ಅದಕ್ಕೆ ತೊಗೊಬಂದೆ. ಆಕೃತಿಲೇ ರೆಂಟ್ದು. ಸಿ ಎಷ್ಟು ಚೆನ್ನಾಗಿದೆ ಬ್ಯಾಂಗಲ್ಲು, ಯೂನಿಕ್ಕಾಗಿ. ಸೊ ಒಂದು ಕೈಗೆ ಬ್ಯಾಂಗಲ್ ಹೋಗೋಣ ಅಂತ ಅಂದ್ಬಿಟ್ಟು ಇದಿಷ್ಟು ನಾನು ಆಕೃತಿ ರೆಂಟಲ್ ಜುವೆಲ್ಸಲ್ಲಿ ತಂದಿರೋ ಜುವೆಲ್ಸು ಇದಕ್ಕೆ ಸೆಟ್ ಮಾಡೋದಕ್ಕೆ. ನನ್ನ ಹತ್ರ ಕೆಲವೊಂದಿದೆ, ಸೊ ಅದು ಕೂಡ ಈ ಔಟ್ಫಿಟ್ಗೆ ಪರ್ಫೆಕ್ಟಾಗಿ ಹೋಗುತ್ತೆ. ಕುಂದನ್ ಸೆಟ್ ಒಂದಿದೆ, ಇದು ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅದಕ್ಕೆ. ಆ್ಯಂಡ್ ಇನ್ನೊಂದಿದೆ ನನಗೆ, ಆ್ಯಕ್ಚುಲಿ ನನಗೆ ಇದನ್ನು ಹಾಕಬೇಕನ್ನೋದಿತ್ತು, ಬಿಕಾಸ್ ಈ ಔಟ್ಫಿಟ್ಗೆ ಹೋಗುತ್ತೆ ಅದು. ಗ್ರೀನು ಸೀಲ್ ಹಿಂಗೆ ಚೋಕರ್ ಥರ ಹಿಂಗೆ ಹಾಕಿ ಇದ್ರ ಕೆಳಗಡೆ ಒಂದು ಕುಂದನ್ ಸೆಟ್ ಹಾಕೋಣ ಅನ್ನೋದಿತ್ತು ನನಗೆ. ಸೊ ಇದು ಒಂದು ಸೆಟ್ ಇದೆ, ಇದರಲ್ಲಿ ಇಯರಿಂಗ್ಸು ಇದೆ, ರಿಂಗ್ ಇದೆ, ಆಲ್ ದ್ಯಾಟ್. ಇದು ಒಂದು ಸೆಟ್ಟು ಇಯರಿಂಗ್ಸು ಅದಕ್ಕೆ ಪಕ್ಕಾ ಹೋಗುತ್ತೆ. ಇಲ್ಲಿ ಈ ಥರ ಇಯರಿಂಗ್ಸ್ ಕಮ್ ಮಾಂಗ್ಟಿಕ ಈ ಥರನೂ ಹೋದ್ರೂ ಚೆನ್ನಾಗಿರತ್ತೆ ಅದಕ್ಕೆ. ಸೊ ನೋಡೋಣ, ನಾನು ಇದು ಆ್ಯಕ್ಚುಲಿ ಬೇರೆ ಯಾವುದಾದ್ರೂ ಲುಕ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಇದಕ್ಕೂ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರ ಇರೋದೇ ಕೂಡ ಇದಾಗುತ್ತೆ. ನಾನು ಈಗ ಅಂದ್ಕೊತಾ ಇದ್ದೆ ನಾನು ಜುವೆಲ್ಸ್ ರೆಂಟ್ ಮಾಡೋಕ್ಕೆ ಹೋದೆ, ಬಟ್ ನನ್ನ ಹತ್ರ ಇರೋದೇ ಆಗುತ್ತೆ ಅಂತ. ಇನ್ನೊಂದು ಈ ಗ್ರೀನ್ ಕೂಡ ಮ್ಯಾಚ್ ಆಗುತ್ತೆ. ಸಿ ಈ ಗ್ರೀನ್ ಕೂಡ ಪರ್ಫೆಕ್ಟ್ ಮ್ಯಾಚ್. ನನಗೀಗ ಅನಿಸ್ತಿದೆ ನನ್ನ ಹತ್ರನೇ ಇದೆ ಎಲ್ಲ. ಎಸ್, ಸಿ ಯು ಗೈಸ್ ಟುಮಾರೋ ಮಾರ್ನಿಂಗ್ ಒನ್ಸ್ ಮೈ ಮಾಡೆಲ್ ಈಸ್ ಹಿಯರ್. ಐ ಆಮ್ ಗೋನಾ ಸಿ ಯು ಆಲ್. ಹಾಯ್ ಯು ಗೈಸ್, ಗುಡ್ ಮಾರ್ನಿಂಗ್. ಇಟ್ಸ್ ಬೀನ್ 10 AM ಇವಾಗ. ಆ್ಯಂಡ್ ಐ ಆಮ್ ಸೂಪರ್ ಡೂಪರ್ ಫ್ರೆಶ್ ಆ್ಯಂಡ್ ರೆಡಿ. ಇನ್ ಒಂದು ಹಾಫ್ ಆನ್ ಅವರ್ ಮೇ ಬಿ ನನ್ನ ಮಾಡೆಲ್, ಹೇರ್ ಸ್ಟೈಲಿಸ್ಟ್ ಎಲ್ಲ ಬರ್ತಾರೆ. ದಿಸ್ ಈಸ್ ಹೌ ಐ ಆಮ್ ರೆಡಿ. ಐ ಆಮ್ ತೋ ಲವಿಂಗ್ ಇಟ್. ಟುಡೇಸ್ ವೈಬ್ ಅಂತೂ ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಗ್ಲಾಮಪ್ ಆಗೋಣ, ಮೇಕ್ ಓವರ್, ಗ್ಲಾಮ್ ಓವರ್. ಅದಕ್ಕೆ ನಾನು ಸ್ವಲ್ಪ ರೆಡಿ ಆಗೋಣ ಅಂತ ಐ ಆಮ್ ವೇರಿಂಗ್ ದಿಸ್ ಡ್ರೆಸ್ ಆ್ಯಂಡ್ ಐ ಆಮ್ ರೆಡಿ ಲೈಕ್ ದಿಸ್. ಯಾ, ದಿಸ್ ಇಸ್ ಹೌ ಐ ಹ್ಯಾವ್ ಕೆಪ್ಟ್. ಆ್ಯಂಡ್ ದ ಔಟ್ಫಿಟ್ ಈಸ್ ಔಟ್ಫಿಟ್ಟಿಂಗ್ ಅನ್ನೋ ಥರ ನನಗಂತೂ ತುಂಬ ಇಷ್ಟ ಆಯಿತು ದ ಔಟ್ಫಿಟ್. ಆ್ಯಂಡ್ ದ ಮೇಕಪ್ಪಿಂಗ್ ಅನ್ನೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ದ ಔಟ್ಫಿಟ್, ದ ಮೇಕಪ್, ದ ಹೇರ್, ಎವ್ರಿಥಿಂಗ್ ಈಗ ಒಂದು ಆಲ್ರೆಡಿ ನಂದು ಒಂದು ಮೂಡ್ ಬೋರ್ಡ್ ಅಥವಾ ಹೆಂಗೆ ಅನ್ನೋದು ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ಸೊ ಹಂಗೆ ಔಟ್ಕಮ್ ಬಂದರೆ ಸಾಕು ನನಗೆ. ಎಸ್, ಐ ಆಮ್ ಲವಿಂಗ್ ಟುಡೇಸ್ ವೈಬ್. ಇನ್ನೊಂದು 15-20 ಮಿನಿಟ್ಸಲ್ಲಿ ಮಾಡೆಲ್ ಇಲ್ಲಿರ್ತಾರೆ. ನನಗೆ ಕೆಲವೊಂದು ಲೇಸ್ ಬೇಕು, ನಾನು ಸೋ ಆ್ಯಂಡ್ ಸೋ ಹೇರ್ ಸ್ಟೈಲ್ ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಲೇಸ್ ನನ್ನ ಹತ್ರ ಇಲ್ಲ. ನಿನ್ನೆ ನನಗೆ ಗಾಡಿ ಇರಲಿಲ್ಲ, ಸ್ವಲ್ಪ ಎಲ್ಲ ಹೋಗಿ ತೊಗೊಂಡು ಬರೋದಕ್ಕೆ. ಸೊ ಇವಾಗ ಇನ್ನೊಂದು 15 ಮಿನಿಟ್ಸ್ ಇದೆ, ಇಲ್ಲೇ ಚನ್ನಸಂದ್ರ ರೋಡ್ಗೆ ಹೋದರೆ ಸಾಕು, ಸಿಗುತ್ತೆ. ಸೊ ಹೋಗಿ ತೊಗೊಬಂದ್ಬಿಡೋಣ ಅಂತ. ಬ್ಯಾಕ್ ಇನ್ ದ ಹೋಮ್. ಆ್ಯಂಡ್ ಇವತ್ತು ಕೂಡ ಮನೆಗೆ ಬಂದಾಗ 6:45. ನಾನು ಅಂದ್ಕೊಂಡಿರಲಿಲ್ಲ ಇವತ್ತು ಕೂಡ 6:45 ಆಗುತ್ತೆ ಶೂಟ್ ಮುಗಿಸಿ ಬರೋಷ್ಟರಲ್ಲಿ ಅಂತ. ಬಟ್ ದ ಔಟ್ಫಿಟ್, ದ ಮೇಕಪ್, ದ ಲುಕ್, ಎವ್ರಿಥಿಂಗ್ ಟಾಪ್ ನಾಚ್ ಆ್ಯಂಡ್ ಇಟ್ ಕೇಮ್ ಔಟ್ ಸೋ ಗುಡ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಲುಕ್ಕು.
ಐ ಲವ್ಡ್ ಇಟ್. ಆ್ಯಂಡ್ ಎಸ್, ಇದನ್ನು ಮೇ ಬಿ ನಾವು ಯುಗಾದಿಗೆ ಪೋಸ್ಟ್ ಮಾಡ್ತೀವಿ. ಯುಗಾದಿಗೆ ಏನೋ ರಿಲೇಟಬಲ್ ಇಲ್ಲ, ಇದು ಟ್ರೆಡಿಷ್ನಲ್ ಏನಿಲ್ಲ, ಬಟ್ ಆದರೂ ಯುಗಾದಿ ಹಬ್ಬದ ದಿನ ಏನಾದ್ರು ಪೋಸ್ಟ್ ಮಾಡೋಣ ಅಂತ. ಈಗ ನನಗೆ ಮೊಬೈಲಲ್ಲಿ ನನ್ನ ಲುಕ್ ಅಥವಾ ನನ್ನ ಫೋಟೋಗ್ರಫಿ ಸ್ಕಿಲ್ಸ್ನ ನೋಡಿ ಎಡಿಟ್ ಮಾಡೋ ಕೆಲಸ. ಸ್ವಲ್ಪ ಏನಾದರೂ ತಿನ್ಬಿಟ್ಟು ನೋಡ್ತೀನಿ. ಸಿ ದಿಸ್ ಲುಕ್, ವಾವ್ ಹೌ ಬ್ಯೂಟಿಫುಲ್. ಇದೇ ಥರ ಬಂದಿತ್ತು ಇನ್ ಪರ್ಸನ್. ನೋಡೋದಕ್ಕೂ ಇಷ್ಟೇ ಫ್ಲಾಲೆಸ್ ಆಗಿ ಇಷ್ಟೇ ಚೆನ್ನಾಗಿತ್ತು. ಆರಾ ಕ್ರಿಯೇಟ್ ಮಾಡಿದ್ವಲ್ಲ ಸೆಟ್ಗೆ, ಆ ಲುಕ್ಗೆ ಸೆಟ್ನ ಕ್ರಿಯೇಟ್ ಮಾಡಿದ್ವಲ್ಲ, ತುಂಬ ಚೆನ್ನಾಗಿತ್ತು. ಐ ಲವ್ಡ್ ಇಟ್. ಒಂಥರ ಬಾಲಿವುಡ್ ವೈಬ್ಸ್ ಅನಿಸ್ತಾ ಇತ್ತು. ಎಸ್, ವಿ ಗೋನ ಎಂಡ್ ದಿಸ್ BTS ವ್ಲಾಗ್ ಬಿಕಾಸ್ ನೆಕ್ಸ್ಟ್ ಶೂಟ್ ಯಾವಾಗ ಮಾಡ್ತೀವಿ ಐ ನಾಟ್ ಶ್ಯೂರ್, ಬಿಕಾಸ್ ಇವಾಗ ಏಪ್ರಿಲ್ ಮೇಲೆಲ್ಲ ನಾವು ವರ್ಕ್ ಇದೆ, ಬ್ಯುಸಿ ಇರ್ತೀವಿ. ಸೊ ಹಾಗಾಗಿ ಮೇ ಬಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ನೆಕ್ಸ್ಟ್ ನಾವು ಮತ್ತೆ ಶೂಟ್ಸ್ಗೆ ಪ್ಲ್ಯಾನ್ ಮಾಡ್ತೀವಿ. ಅವಾಗ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಐ ಆಮ್ ಗೋನ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care. Bye.